ಹಲೋ ಎವ್ರಿವನ್, ಇವತ್ತಿನ ರೆಸಿಪಿ ಮಟನ್ ದಮ್ ಬಿರಿಯಾನಿ. ಎಲ್ಲರೂ ಥರ ನನಗೂ ಬಿರಿಯಾನಿ ಅಂದರೆ ತುಂಬಾ ಇಷ್ಟ. ಈ ಇಷ್ಟವಾದ ಬಿರಿಯಾನಿಗೆ ಪ್ರೀತಿ ಜೊತೆ ಇನ್ನೇನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತೀನಿ, ಹೆಂಗೆಲ್ಲ ಮಾಡ್ತೀನಿ ಅಂತ ನಿಮಗೂ ತೋರಿಸ್ತೀನಿ ಬನ್ನಿ. ಮೊದಲಿಗೆ ಮ್ಯಾರಿನೇಟ್ ಮಾಡಬೇಕು. ನಾನಿಲ್ಲಿ ಅರ್ಧ ಕೆಜಿ ಮಟನ್ ತೊಗೊಂಡಿದ್ದೀನಿ. ಇದಕ್ಕೆ 1 ಕಪ್ ಮೊಸರು, 1 ಚಮಚ ಉಪ್ಪು, 1 ಚಮಚ ಅರಿಶಿನದ ಪುಡಿ, 1 ಚಮಚ ಅಚ್ಕಾರದ ಪುಡಿ, 1 ಚಮಚ ಜೀರಿಗೆ ಪುಡಿ, 1 ಚಮಚ ಕಸೂರಿ ಮೇಥಿ, ಇದೆಲ್ಲದ್ರ ಜೊತೆ ಒಂದು ಪೇಸ್ಟ್ ಕೂಡ ಹಾಕ್ತೀನಿ. ಆ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ 2 ಗೆಡ್ಡೆ ಬೆಳ್ಳುಳ್ಳಿ, 1.5 ಇಂಚಷ್ಟು ಶುಂಠಿ, 4 ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ, ಸ್ಟಾರ್ ಹೂವು, ಜಾವಿತ್ರಿ ಮತ್ತು ಅನಾನಸ್ ಹೂವು ಹಾಕಿ ಎಲ್ಲ ಪೇಸ್ಟ್ ಮಾಡ್ಕೊತೀನಿ. ಈಗ ಮಾಡಿರೋ ಪೇಸ್ಟಲ್ಲಿ ಅರ್ಧದಷ್ಟು ಮ್ಯಾರಿನೇಟ್ಗೆ ಯೂಸ್ ಮಾಡಿದ್ರೆ ಇನ್ನು ಅರ್ಧ ಬಂದುಬಿಟ್ಟು ಒಗ್ಗರಣೆಗೆ ಯೂಸ್ ಮಾಡ್ಕೊತೀನಿ. ಈಗ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಅರ್ಧ ಕೆಜಿಯಷ್ಟು ಮಟನ್ನ ಆ್ಯಡ್ ಮಾಡಿ ಕೈಯಲ್ಲೇ ಚೆನ್ನಾಗಿ ಕಲಿಸ್ಕೊತೀನಿ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, 1 ದೊಡ್ಡ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿ ಅದರಲ್ಲಿ ಅರ್ಧದಷ್ಟು ಮಾತ್ರ ಇವಾಗ ಹಾಕೋತಾ ಇದ್ದೀನಿ. ಇನ್ನು ಅರ್ಧನ ಹಾಗೆ ತೆಗೆದಿಟ್ಕೊಂಡಿರ್ತೀನಿ. ಇದನ್ನೆಲ್ಲ ತಿರ್ಗಾ ಮಿಕ್ಸ್ ಮಾಡಿ 30 ಮಿನಿಟ್ಸ್ ಅಷ್ಟು ಮ್ಯಾರಿನೇಟ್ ಆಗಕ್ಕೆ ಬಿಟ್ಬಿಡ್ತೀನಿ. ಇಲ್ಲಿ ನಾನು ಇಂಡಿಯಾ ಗೇಟ್ ಕ್ಲಾಸಿಕ್ ಬಾಸುಮತಿ ರೈಸ್ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು 2 ಲೋಟದಷ್ಟು ಅಕ್ಕಿ ತೊಗೋತಾ ಇದ್ದೀನಿ. ಅಂದರೆ ಅರ್ಧ ಕೆಜಿ ಮಟನ್ಗೆ ಅರ್ಧ ಕೆಜಿಯಷ್ಟು ಅಕ್ಕಿನ ತೊಗೋತಾ ಇದ್ದೀನಿ. ತಿರ್ಗಾ ನೀರು ಹಾಕಿ ಅರ್ಧ ಗಂಟೆ ಅಷ್ಟು ಕಾಲ ನೆನೆಯಕ್ಕೆ ಬಿಡ್ತೀನಿ. ಈಗ ಒಂದು ಕುಕ್ಕರ್ಗೆ ನಾವು ಆನಿಯನ್ ಫ್ರೈ ಮಾಡ್ಕೊಂಡಿರ್ತೀವಲ್ಲ ಅದೇ ಆಯಿಲ್ನ ಹಾಕಿ 1 ಸ್ಪೂನ್ ತುಪ್ಪ ಹಾಕಿ ಚಕ್ಕೆ, ಲವಂಗ, ಸ್ಟಾರ್ ಹೂವು, ಪಲಾವ್ ಎಲೆ, ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಈಗ ಮೊದಲೇ ಮಾಡಿಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಅರ್ಧ ಉಳಿದಿರುತ್ತಲ್ಲ ಅದನ್ನ ಹಾಕ್ಕೊಂಡು ಎಣ್ಣೆಲಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಕೂಡ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ಒಂದು ದೊಡ್ಡ ಟೊಮ್ಯಾಟೋನ ಹೆಚ್ಚಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನ ಮತ್ತು 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಈಗ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಮ್ಯಾರಿನೇಟ್ ಮಾಡಿರೋ ಮಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. 5 ನಿಮಿಷ ಆದಮೇಲೆ ಮಟನ್ನೆಲ್ಲ ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಸ್ವಲ್ಪ ನಿಂಬೆ ರಸನ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 5 ರಿಂದ 6 ವಿಷಲ್ನ ಹೊಡಿಸ್ಕೋಬೇಕು. ಈ ಕಡೆ ನಾನು ಆಲ್ರೆಡಿ ಬಿಸಿನೀರು ಕುದಿಯೋಕೆ ಇಟ್ಟಿದ್ದೆ. ಈ ಕುದಿತಿರೋ ನೀರಿಗೆ 2 ಸ್ಪೂನಷ್ಟು ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ, 1 ಸ್ಪೂನ್ ಜೀರಿಗೆ, 2 ಲವಂಗ, ಒಂದು ಸ್ವಲ್ಪ ಚಕ್ಕೆ, ಒಂದು ಸ್ವಲ್ಪ ಪಲಾವ್ ಎಲೆ ಮತ್ತು ಅಕ್ಕಿ ಉದ್ರದ್ರಕ್ಕಂತ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೆನೆಸಿಟ್ಕೊಂಡಿರೋ ಬಾಸುಮತಿ ರೈಸ್ನ ಹಾಕಿ ಬಾಯ್ಲ್ ಮಾಡೋಕ್ಕೆ ಬಿಡ್ತೀನಿ. ಈಗ ಸುಮಾರು 10 ನಿಮಿಷ ಆದಮೇಲೆ 75% ಅಷ್ಟು ಅಕ್ಕಿ ಬೆಂದಿದೆ. ಇಷ್ಟು ಬೆಂದರೆ ಸಾಕು, ಇದಕ್ಕಿಂತ ಜಾಸ್ತಿ ಬೇಯಿಸಬಾರ್ದು. ಈಗ ಅಕ್ಕಿನ ನೀರಿಂದ ಶೋಧಿಸ್ಕೊಂಡು ಎತ್ತಿಟ್ಕೋತಾ ಇದ್ದೀನಿ. ಈಗ ಕುಕ್ಕರ್ ಲಿಡ್ನ ಓಪನ್ ಮಾಡಿದ್ದೀನಿ. ನೋಡ್ಬೋದು ಮಟನ್ ಎಲ್ಲ ಚೆನ್ನಾಗಿ ಬೆಂದಿದೆ. ಈ ಟೈಮಲ್ಲಿ ಮನೆಯೆಲ್ಲ ಫುಲ್ ಘಮ ಘಮ ಅಂತ ಇತ್ತು. ಹಂಗೆ ಸ್ವಲ್ಪ ಟೇಸ್ಟ್ ನೋಡಿ, ಸಾಲ್ಟ್ ಏನಾದ್ರು ಕಮ್ಮಿ ಇದ್ದರೆ ಹಾಕೋಬೋದು. ಇದರಿಂದ ಸ್ವಲ್ಪ ರಸನ ತೆಗೆದಿಟ್ಕೊತಾ ಇದ್ದೀನಿ ಅನ್ನದ ಮೇಲೆ ಹಾಕೋಕ್ಕಂತ. ಈಗ ಗ್ಯಾಸ್ನ ಆನ್ ಮಾಡಿ ಕುಕ್ಕರ್ಗೆ ಬೇಯಿಸಿರೋ ಅನ್ನನ ಆ್ಯಡ್ ಮಾಡ್ತಾಯಿದ್ದೀನಿ. ಅನ್ನನ ಸ್ವಲ್ಪ ಸ್ಪ್ರೆಡ್ ಮಾಡಿ ಅದ್ರ ಮೇಲೆ ಫ್ರೈಡ್ ಆನಿಯನ್ಸ್, ಎತ್ತಿಟ್ಕೊಂಡಿರೋ ಮಟನ್ ಗ್ರೇವಿ, 2 ಚಮಚ ತುಪ್ಪ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನ ಆ್ಯಡ್ ಮಾಡಿ 20 ನಿಮಿಷ ಲೋ ಫ್ಲೇಮಲ್ಲಿ ದಮ್ಮಿಗೆ ಬಿಡಬೇಕು. 20 ನಿಮಿಷ ಆದಮೇಲೆ ಕುಕ್ಕರ್ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಬಿಸಿ ಬಿಸಿಯಾದ ಬಿರಿಯಾನಿ ಇಸ್ ರೆಡಿ. ಬಿರಿಯಾನಿ ಟೇಸ್ಟ್ ಒಂದು ಕಡೆ ಆದರೆ ಬಿರಿಯಾನಿ ಅರೋಮಾ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಅನ್ನ ಒಂದು ಕಡೆ ಉದುದ್ರಾಗಿ ಬೆಂದಿದ್ರೆ ಇನ್ನೊಂದು ಕಡೆ ಮಟನ್ ಅಂತೂ ಸಖತ್ ಟೆಂಡರ್ ಆಗಿತ್ತು. ಓವರಾಲ್ ಈ ಮಟನ್ ಬಿರಿಯಾನಿನ ತಿಂದು ನಾನಂತೂ ತುಂಬಾ ಎಂಜಾಯ್ ಮಾಡಿದೆ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ. ಹಾಗೆ ನಮ್ಮ ಚಾನಲ್ನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.